ಈಗಾಗಲೇ ಅಯೋಧ್ಯೆಗೆ ಬಂದಿಳಿದ ಪ್ರಧಾನಿಯನ್ನ ಬರಮಾಡಿಕೊಂಡಿದ್ದಾರೆ ಯುಪಿ ಸಿಎಂ. ರೋಡ್ ಶೋ, ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಜನ ನಿಂತಿದ್ದಾರೆ. ಒಂದು ಫೋಟೋ, ಒಂದು ಝಲಕ್ಗಾಗಿ ಪ್ರಧಾನಿಯನ್ನ ನೋಡೋದಕ್ಕಾಗಿ ಕಾತರದಿಂದ ಕಾಯ್ತಾ ಇರುವಂತಹ ಜನರನ್ನ ಗಮನಿಸ್ತಾ ಇದ್ದೀವಿ. ಲೈವ್ ವಿಜುವಲ್ಸ್. ಏರ್ಪೋರ್ಟ್ ಉದ್ಘಾಟನೆ, ರೈಲ್ವೆ ಸ್ಟೇಷನ್ ಉದ್ಘಾಟನೆ, ಮಧ್ಯದಲ್ಲಿ ಈ ರೋಡ್ ಶೋ. 15,700 ಕೋಟಿ ರೂಪಾಯಿಯ ವಿವಿಧ ಯೋಜನೆಗಳಿಗೆ ಪ್ರಧಾನಿಯಿಂದ ಇಂದು ಚಾಲನೆ ಸಿಗುತ್ತೆ. ಅದಕ್ಕೂ ನಡುವೆ ಭರ್ಜರಿ ರೋಡ್ ಶೋ. ನಡುಗುವ ಚಳಿಯ ಮಧ್ಯೆ ಕೂಡ ಜನ ಬಂದು ನಿಂತಿದ್ದಾರೆ ಪ್ರಧಾನಿಯನ್ನ ನೋಡೋದಕ್ಕೆ, ಅವರನ್ನ ಸ್ವಾಗತಿಸೋದಕ್ಕೆ. ಅಯೋಧ್ಯೆ ಚಿತ್ರಣ ಬದಲಾಗಿದೆ. ಅಭಿವೃದ್ಧಿಯ ಪಥ. ಒಂದು ಭಕ್ತಿ ಕೇಂದ್ರ, ರಾಮ ಮಂದಿರ ನಿರ್ಮಾಣ ಆಗಿರೋದು. ಅದು ಕೋಟ್ಯಂತರ ಭಕ್ತರ ಕನಸು ನನಸಾದಂತಹದ್ದು. ಅದರ ಜೊತೆಗೆ ಅದಕ್ಕೆ ಬೇಕಾದಂತಹ ಸೌಲಭ್ಯ, ಅಲ್ಲಿಗೆ ಬರುವಂತಹ ಭಕ್ತಗಣಕ್ಕೆ, ಪ್ರವಾಸಿಗರಿಗೆ, ಅಯೋಧ್ಯೆಯ ಜನತೆಗೆ ಬೇಕಾದಂತ ಎಲ್ಲ ಅನುಕೂಲಗಳಾಗ್ತಾ ಇರೋದು. ಜೊತೆಗೆ ಈ ರಸ್ತೆಯನ್ನು ಕೂಡ ಗಮನಿಸ್ತಾ ಇದ್ದೀವಿ. ಐತಿಹಾಸಿಕ ನಗರಿ ಅಯೋಧ್ಯೆ. ಇಲ್ಲಾಗ್ತಾ ಇರುವಂತಹ ಬದಲಾವಣೆ, ಬೆಳವಣಿಗೆಗಳು ಕೂಡ ಇತಿಹಾಸದ ಪುಟವನ್ನ ಸೇರ್ತಾರೆ. ಅಯೋಧ್ಯೆಯಲ್ಲೀಗ ವಿಮಾನ ನಿಲ್ದಾಣದಿಂದ ಪ್ರಧಾನಿ ಮೋದಿ ಮೆಗಾ ರೋಡ್ ಶೋ ನಡೆಸಿದ್ದಾರೆ. ರಸ್ತೆಯ ಇಕ್ಕಲಗಳಲ್ಲಿ ಜನಸಾಗರ. ಒಂದು ಫೋಟೋಗಾಗಿ ಕಾದು ನಿಂತಿದ್ದಾರೆ. ಇಡೀ ಅಯೋಧ್ಯೆ ವಿಭಿನ್ನ ಸ್ವರೂಪ ಪಡೆದುಕೊಳ್ಳುವ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಸಾಕಷ್ಟು ಕಲಾ ತಂಡಗಳು ನೃತ್ಯ ಮಾಡ್ತಾ ಇರೋದನ್ನ, ದಾರಿಯುದ್ದಕ್ಕೂ ಪ್ರಧಾನಿಯ ಸ್ವಾಗತಕ್ಕಾಗಿ ಭಾರಿ ಸಿದ್ಧತೆಗಳಾಗಿರೋದನ್ನ ಗಮನಿಸ್ತೀವಿ. ಮೆಗಾ ರೋಡ್ ಶೋ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೈಲ್ವೆ ನಿಲ್ದಾಣ ಕೂಡ ಉದ್ಘಾಟನೆಯಾಗುತ್ತೆ. ವಿವಿಧ ಯೋಜನೆಗಳಿಗೆ ಚಾಲನೆ ಸಿಗುತ್ತೆ. ಏರ್ಪೋರ್ಟ್ನಿಂದ ರೈಲ್ವೆ ನಿಲ್ದಾಣದವರೆಗೆ 15 ಕಿಲೋಮೀಟರ್ನ ರೋಡ್ ಶೋ ಇದು. ರಾಮನೂರಿನ ಚಿತ್ರಣ ಸಂಪೂರ್ಣ ಬದಲಾದಂತಹ ಖುಷಿ, ಸಂತಸ ಅಯೋಧ್ಯೆಯ ಜನತೆಯಲ್ಲಿ ಮನೆ ಮಾಡಿದ್ರೆ, ಆರಾಧ್ಯ ದೈವ ರಾಮನ ಊರಿಗೆ ತೆರಳಬೇಕು ಅಂತಂದ್ರೆ ಬೇಕಾದ ವ್ಯವಸ್ಥೆ ಆಗ್ತಾ ಇದೆ ಅಂತ ಭಕ್ತಗಣ ಕೂಡ ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅಯೋಧ್ಯೆಯ ಚಿತ್ರಣ ಸಂಪೂರ್ಣ ಬದಲಾಗಿದೆ, ಬದಲಾಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಈ ದೃಶ್ಯಗಳು. ವಿಶ್ವ ದರ್ಜೆಯ ವಿಮಾನ ನಿಲ್ದಾಣ, ಅತ್ಯಾಧುನಿಕ ವ್ಯವಸ್ಥೆ ಇರುವಂತಹ ರೈಲ್ವೆ ನಿಲ್ದಾಣ. ದೇಶದ ಗಮನಿಸ್ತಾ ಇದ್ದೀವಿ ಕಲಾ ತಂಡಗಳನ್ನ, ಜೊತೆಗೆ ಜನರನ್ನ. ದಾರಿಯುದ್ದಕ್ಕೂ ಕೂಡ ಕಾದು ನಿಂತಿದ್ದಾರೆ. ವಿಪರೀತ ಚಳಿ ಇದೆ. ಅದರ ನಡುವಲ್ಲೇ ತಮ್ಮೂರಿಗೆ ಬಂದ ಪ್ರಧಾನಿಯನ್ನ ಬರಮಾಡ್ಕೊಳ್ತಾ ಇರುವಂತಹ ಚಿತ್ರಣ ಇದು. ರಾಮ ಜನ್ಮಭೂಮಿ, ರಾಮನೂರಿನಲ್ಲಿ ರಾಮನ ದೇಗುಲ ಯಾವಾಗ ನಿರ್ಮಾಣ ಆಗುತ್ತೆ, ಯಾವಾಗ ಭವ್ಯವಾದಂತಹ ಮಂದಿರ ನೋಡೋದಕ್ಕೆ ಸಿಗುತ್ತೆ ಅಂತ ಕೋಟ್ಯಂತರ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಆ ಕ್ಷಣ ಬಂದೇ ಬಿಟ್ಟಿದೆ. ಇನ್ನೇನು ಜನವರಿ 22ಕ್ಕೆ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯಾಗುತ್ತೆ. ಅದಕ್ಕೂ ಮುನ್ನ ಏರ್ಪೋರ್ಟ್ ಮತ್ತು ರೈಲ್ವೆ ಸ್ಟೇಷನ್ ಉದ್ಘಾಟನೆಯಾಗ್ತಾ ಇರುವಂಥದ್ದು ಪ್ರಧಾನಿಯಿಂದ. ಅಯೋಧ್ಯೆಗೆ ಬಂದಿಳಿದ ಪ್ರಧಾನಿಗೆ ನಮೋ ಅಂತಿದ್ದಾರೆ ಜನಸಾಗರ. ಜೈಕಾರ, ಘೋಷಣೆ, ನೃತ್ಯ, ಸಂಭ್ರಮ ಎಲ್ಲ ಕಂಡು ಬರ್ತಾ ಇದೆ ದಾರಿಯುದ್ದಕ್ಕೂ. 1450 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ವಿಮಾನ ನಿಲ್ದಾಣ, ಶ್ರೀರಾಮ ದೇಗುಲದ ವಾಸ್ತುಶಿಲ್ಪದ ಮಾದರಿಯಲ್ಲಿ. ಅಂದ್ರೆ ಎಲ್ಲ ನೋಡಿದ್ರೂ ಕೂಡ ಐತಿಹಾಸಿಕ ನಗರಿಯ ಇತಿಹಾಸ, ಆ ಕತೆ, ನಂಬಿಕೆ ಇವೆಲ್ಲವೂ ಕೂಡ ಅಲ್ಲಿ ಗೋಚರ ಆಗಬೇಕು. ಆ ನಿಟ್ಟಿನಲ್ಲಿ ಅಲ್ಲಿ ಚಿತ್ರಣ ಮಾಡಲಾಗಿದೆ. ಶ್ರೀರಾಮನ ಜೀವನವನ್ನು ಚಿತ್ರಿಸುವ ಭಿತ್ತಿ ಚಿತ್ರಗಳ ಅಲಂಕಾರ ಇದೆ ವಿಮಾನ ನಿಲ್ದಾಣದಲ್ಲಿ. ಆ ಭವ್ಯ ವಿಮಾನ ನಿಲ್ದಾಣ ಪ್ರಧಾನಿಯಿಂದ ಉದ್ಘಾಟನೆಗೊಂಡಿದ್ದು ಈಗ
ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹೂಮಳೆಯನ್ನು ಸುರಿಸ್ತಾ ಇದ್ದಾರೆ ಪ್ರಧಾನಿಗೆ. ಜನರತ್ತ ಕೈ ಬೀಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ಲೈವ್ ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀವಿ ನಾವು ಅಯೋಧ್ಯೆಯಿಂದ. ರಸ್ತೆಗಳು ಮೇಲ್ದರ್ಜೆಗೇರಿವೆ. ಭವ್ಯ ವಿಮಾನ ನಿಲ್ದಾಣ ನಿರ್ಮಾಣ ಆಗಿದೆ. ರೈಲ್ವೆ ನಿಲ್ದಾಣ ನವೀಕೃತಗೊಂಡಿದೆ. ಏರ್ಪೋರ್ಟ್ನಿಂದ ರೈಲ್ವೆ ಸ್ಟೇಷನ್ ವರೆಗೆ ಪ್ರಧಾನಿ ರೋಡ್ ಶೋ. ಅಭಿಮಾನಿಗಳು ಕೈ ಬೀಸ್ತಾ ಇದ್ದಾರೆ, ಹೂಮಳೆಗೈತಾ ಇದ್ದಾರೆ, ಜೈಕಾರ ಕೂಗ್ತಾ ಇದ್ದಾರೆ. ಒಂದು ಅಯೋಧ್ಯೆಗೆ ಪ್ರಧಾನಿ ಬಂದಿದ್ದಾರೆ ಎನ್ನುವ ಖುಷಿ, ಮತ್ತೊಂದು ಅಯೋಧ್ಯೆಯ ಚಿತ್ರಣವನ್ನು ಬದಲಾಯಿಸಿದ್ದಾರೆ ಎನ್ನುವಂತಹ ಖುಷಿ. ಈ ಸಂಭ್ರಮದಲ್ಲಿರುವಂತಹ ಜನ ಭಾರಿ ಅದ್ಧೂರಿ ಸ್ವಾಗತ ಕೋರ್ತಾ ಇದ್ದಾರೆ ಪ್ರಧಾನಿ. ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಉದ್ಘಾಟನೆಯಾಗಿ ಇನ್ನೇನು ಅಯೋಧ್ಯೆ ಧಾಮ ರೈಲ್ವೆ ನಿಲ್ದಾಣ ಕೂಡ ಈಗ ಉದ್ಘಾಟನೆಯಾಗಲಿದೆ. ಅತ್ತ ಸಾಗ್ತಾ ಇದ್ದಾರೆ ಪ್ರಧಾನಿ. 15 ಕಿಲೋಮೀಟರ್ನ ಅಂತರ, ದಾರಿಯುದ್ದಕ್ಕೂ ಕೂಡ ಜನ. ಪುಟ್ಟ ಪುಟ್ಟ ಮಕ್ಕಳು ಕೂಡ ಬಂದಿದ್ದಾರೆ. ವಿವಿಧ ರೀತಿಯ ಸಾಂಸ್ಕೃತಿಕ ಪ್ರದರ್ಶನಗಳಲ್ಲಿ ಕಂಡು ಬರ್ತಾ ಇದೆ. ಕಲಾ ಪ್ರದರ್ಶನ ಕಂಡು ಬರ್ತಾ ಇದೆ. ಹಾಡು ಭಜನೆಗಳನ್ನು ಹಾಡ್ತಾ ಇದ್ದಾರೆ, ನೃತ್ಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಜನ, ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಜನತೆ ಕಂಡು ಬರ್ತಾರೆ. ಸಾಧು ಸಂತರು ಕೂಡ ಬಂದಿದ್ದಾರೆ, ವೃದ್ಧರು ಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಪ್ರಧಾನಿಗೆ ಸ್ವಾಗತ ಕೋರ್ತಿದ್ದಾರೆ. ಕಲಾ ತಂಡಗಳು ನೃತ್ಯ ಮಾಡಿ ಕಲಾ ಪ್ರದರ್ಶನ ಜೊತೆಗೆ ಪ್ರಧಾನಿಗೆ ಸ್ವಾಗತ ಕೋರ್ತಾ ಇದ್ರೆ, ಜನ ಘೋಷಣೆಗಳನ್ನು ಕೂಗ್ತಾ ಖುಷಿಯನ್ನ ಹಂಚಿಕೊಳ್ತಾ ಇದ್ದಾರೆ. ಆರು ತಿಂಗಳ ಹಿಂದೆ ಹೀಗಿರಲಿಲ್ಲ ಅಯೋಧ್ಯೆ. ಭಾರಿ ಬದಲಾವಣೆ ಆಗಿದೆ. ಎರಡ್ 2020ರಲ್ಲಿ ಶಂಕುಸ್ಥಾಪನೆ ಏನಾಯಿತು, ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ, ಅಲ್ಲಿಂದ ಈಚೆಗೆ ಬಹಳಷ್ಟು ಬೆಳವಣಿಗೆಗಳಾಗಿರುವಂಥದ್ದು. ಅದರಲ್ಲೂ ಭವ್ಯವಾದಂತಹ ವಿಮಾನ ನಿಲ್ದಾಣ, ನವೀಕೃತಗೊಂಡಂತಹ ರೈಲ್ವೆ ನಿಲ್ದಾಣ, ಅಯೋಧ್ಯೆಗೆ ಬರುವಂಥವರಿಗೆ ತಂಗೋದಕ್ಕೆ ಸಕಲ ವ್ಯವಸ್ಥೆಗಳು, ಇನ್ನೂ ವಿವಿಧ ಯೋಜನೆಗಳಿವೆ. 2180 ಕೋಟಿ ವೆಚ್ಚದ ಗ್ರೀನ್ ಫೀಲ್ಡ್ ಟೌನ್ಶಿಪ್ಗೆ ಶಂಕುಸ್ಥಾಪನೆಯಾಗತ್ತೆ ಇವತ್ತು. ಒಟ್ಟು 29 ಅಭಿವೃದ್ಧಿ ಯೋಜನೆಗಳಿಗೆ ಮೋದಿ ಚಾಲನೆ ಕೊಡ್ತಾರೆ. ರಾಮನೂರಿನಲ್ಲಿ ಪ್ರಧಾನಿ ಮೋದಿ ಬಂದಿಳಿದಿದ್ದಾರೆ. ಪ್ರಧಾನಿಯನ್ನ ಬರಮಾಡ್ಕೊಳ್ತಾ ಇರುವಂತಹ ಜನಸಾಗರವನ್ನ ನೋಡ್ತಾ ಇದ್ದೀವಿ. ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣದ ಬಳಿಕ ರೈಲ್ವೆ ನಿಲ್ದಾಣಕ್ಕೆ ಸಾಗ್ತಾ ಇರುವಂತಹ ಪ್ರಧಾನಿ ದಾರಿಯುದ್ದಕ್ಕೂ ರೋಡ್ ಶೋನಲ್ಲಿ ಅವರನ್ನ ಸ್ವಾಗತಿಸ್ತಾ ಇದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರ ನೆರೆದಿರುವಂಥದ್ದು. 15 ಕಿಲೋಮೀಟರ್ ರೋಡ್ ಶೋ. ಒಂದೆಡೆ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣವಾಗಿರುವಂತಹ ಖುಷಿ, ಮತ್ತೊಂದೆಡೆ ಆಧುನಿಕ ವಿಶ್ವ ದರ್ಜೆಯ ಮೂಲ ಸೌಕರ್ಯವನ್ನು ಅಯೋಧ್ಯೆಗೆ ಒದಗಿಸಲಾಗ್ತಾ ಇರೋದ್ರಿಂದಾಗಿ ಆ ಖುಷಿ ಇನ್ನಷ್ಟು ಇಮ್ಮಡಿಯಾಗಿದೆ. ಸಂಭ್ರಮ ಜೋರಾಗಿದೆ ಅಯೋಧ್ಯೆಯ ಜನರಲ್ಲಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಜನಸಾಗರ ನೆರೆದಿರೋದನ್ನ ಗಮನಿಸ್ತಾ ಇದ್ದೀವಿ. ಪ್ರಧಾನಿಯತ್ತ ಕೈ ಬೀಸ್ತಾ ಇದ್ದಾರೆ. ಪ್ರಧಾನಿಯ ಒಂದು ಝಲಕ್ ಸಿಗಲಿ ಎನ್ನುವಂತಹ ಕಾರಣಕ್ಕಾಗಿ ಅಲ್ಲಿ ಸಾಧು ಸಂತರಾದಿಯಾಗಿ ಯುವ ಜನತೆ, ವೃದ್ಧರು ಎಲ್ಲರೂ ಕೂಡ ಬಂದಿರುತ್ತಿದ್ದಾರೆ. ಸುಮಾರು 15,700 ಕೋಟಿಯ ವಿವಿಧ ಯೋಜನೆಗಳಿಗೆ ಪ್ರಧಾನಿಯಿಂದ ಚಾಲನೆ ಸಿಗುತ್ತೆ. ಈ ಅಯೋಧ್ಯೆ ಐತಿಹಾಸಿಕ ನಗರದ ಶ್ರೀಮಂತ ಇತಿಹಾಸ ಮತ್ತು ಅದರ ಪರಂಪರೆಗೆ ಅನುಗುಣವಾಗಿ, ಅದರಲ್ಲೂ ಈಗ ರಾಮ ಮಂದಿರ ನಿರ್ಮಾಣವಾಗಿರೋದ್ರಿಂದ ಬೇಕಾದಂತಹ ಅತಿ ಹೆಚ್ಚಿನ ನಾಗರಿಕ ಸೌಕರ್ಯಗಳನ್ನು ಒದಗಿಸುವತ್ತ ಬಹಳ ಒತ್ತು ಕೊಡಲಾಗ್ತಾ ಇದೆ. ಅದರ ಭಾಗವಾಗಿ
ರಾಮ ಮಂದಿರದ ವಾಸ್ತುಶಿಲ್ಪವನ್ನೇ ಹೋಲುವ ಜೊತೆಗೆ ಅತ್ಯಾಧುನಿಕ ವ್ಯವಸ್ಥೆ ಇರುವ ವಿಶ್ವ ದರ್ಜೆಯ ವಿಮಾನ ನಿಲ್ದಾಣ ಲೋಕಾರ್ಪಣೆಯಾಗಿರುವುದು. ಪ್ರಧಾನಿಗೆ ಸ್ವಾಗತ ಕೋರ್ತಿವೆ ಕಲಾ ತಂಡಗಳು, ಜನರು. ಭಾರಿ ವ್ಯವಸ್ಥೆಯಾಗಿರೋದನ್ನು ನೋಡ್ತಾ ಇದ್ದೀವಿ. ಅದ್ಧೂರಿ ಸ್ವಾಗತ, ಭರ್ಜರಿ ರೋಡ್ ಶೋ, ಸಾಂಸ್ಕೃತಿಕ ಕಲಾ ತಂಡಗಳಿವೆ, ಜನಸಾಗರ ನೆರೆದಿದೆ, ಭಾರಿ ಭದ್ರತೆಯನ್ನು ಒದಗಿಸಲಾಗಿದೆ. ಜೈ ಶ್ರೀರಾಮ್ ಘೋಷಣೆಗಳು ಕೇಳಿ ಬರ್ತಾ ಇವೆ. ಪುಷ್ಪವೃಷ್ಟಿ, ರಸ್ತೆಯುದ್ದಕ್ಕೂ ಹೂಮಳೆ ಸುರಿಸ್ತಾ ಇದ್ದಾರೆ. ಪ್ರಧಾನಿಗೆ ಭಾರಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಜನ. ಅಯೋಧ್ಯೆಯ ಗಲ್ಲಿ ಗಲ್ಲಿಗಳ ಸುಧಾರಣೆ ಆಗ್ತಾ ಇದೆ. ಬೃಹತ್ ರಸ್ತೆಗಳ ನಿರ್ಮಾಣ ಆಗಿದೆ, ಭಾರಿ ವ್ಯವಸ್ಥೆಗಳಾಗ್ತಾ ಇದೆ, ಆಧುನಿಕ ಸೌಲಭ್ಯಗಳು ಸಿಗ್ತಾ ಇದೆ. ಜೊತೆಗೆ ಕೋಟ್ಯಂತರ ಜನರ ಆಸ್ತಿ ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣವಾಗಿರೋದು. ಇದು ಭಕ್ತಗಣದ ಖುಷಿಗೆ ಕಾರಣ ಆಗಿದೆ. ಜೊತೆಗೆ ಪ್ರಧಾನಿ ತಮ್ಮೂರಿಗೆ ಬಂದಿರುವಂತಹ ಖುಷಿ, ಆ ಖುಷಿಯಲ್ಲಿ ಭಾರಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಜನತೆಗೆ ನಮಸ್ಕರಿಸ್ತಾ ಇದ್ದಾರೆ. ಅಲ್ಲಿ ಸ್ವಾಮಿ ಸಾಧು ಸಂತರುಗಳು ಕೂಡ ಇರುವಂಥದ್ದು, ಅವರಿಂದಲೂ ಕೂಡ ಆಶೀರ್ವಾದ ಸಿಗ್ತಾ ಇದೆ ಪ್ರಧಾನಿಗೆ. 15 ಕಿಲೋಮೀಟರ್ ರೈಲ್ವೆ ನಿಲ್ದಾಣದವರೆಗೆ ಇರುವಂತಹ ಅಂತರ, ಏರ್ಪೋರ್ಟ್ನಿಂದ ರೈಲ್ವೆ ನಿಲ್ದಾಣಕ್ಕೆ. ಅಯೋಧ್ಯಾಧಾಮ ರೈಲ್ವೆ ನಿಲ್ದಾಣ ನವೀಕೃತಗೊಂಡಿದೆ, ಭಾರಿ ವ್ಯವಸ್ಥೆಯನ್ನು ಮಾಡಲಾಗಿದೆ. 6 ವಂದೇ ಭಾರತ್ ರೈಲುಗಳಿಗೆ ಪ್ರಧಾನಿಯಿಂದ ಚಾಲನೆ ಸಿಗುತ್ತೆ. ಅಮೃತ್ ಭಾರತ್ ರೈಲುಗಳನ್ನು, ಅಯೋಧ್ಯೆಯನ್ನು ಸಂಪರ್ಕಿಸುವಂತಹ 2 ಅಮೃತ್ ಭಾರತ್ ರೈಲು, ವಂದೇ ಭಾರತ್ ರೈಲ್ಗಿಂತಲೂ ಹೆಚ್ಚಿನ ಸೌಲಭ್ಯ ಒದಗಿಸುವಂತಹ ರೈಲು ಅಯೋಧ್ಯೆಯನ್ನು ತಲುಪುವಂಥವರಿಗೆ ಲಭ್ಯ ಆಗ್ತಾ ಇರುವಂಥದ್ದು. ಅದರ ಉದ್ಘಾಟನೆ, ಲೋಕಾರ್ಪಣೆಯಾಗ್ತಾ ಇದೆ. ಅದಕ್ಕಾಗಿ ಬಂದಿರುವ ಪ್ರಧಾನಿಗೆ ರಸ್ತೆಯುದ್ದಕ್ಕೂ ಕೂಡ ಜನಸಾಗರದ ಭಾರಿ ಅದ್ಧೂರಿ ಸ್ವಾಗತ. ಇಡೀ ಅಯೋಧ್ಯೆಯ ಚಿತ್ರಣವನ್ನ ಬದಲಾಯಿಸಲಾಗ್ತಾ ಇದೆ. ಈಗಾಗಲೇ ಅದರ ಕೆಲ ಝಲಕ್ಕನ್ನು ನಾವು ನೋಡ್ತಾ ಇದ್ದೀವಿ. ಅಯೋಧ್ಯೆಯಲ್ಲಿರುವಂತಹ ಜನರೇ ನಿಜಕ್ಕೂ ಅಚ್ಚರಿಗೊಳಗಾಗಿದ್ದಾರೆ. ಇದು ನಮ್ಮ ಅಯೋಧ್ಯೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬದಲಾಗ್ತಾ ಇದೆಯಾ? 2180 ಕೋಟಿ ವೆಚ್ಚದ ಗ್ರೀನ್ ಫೀಲ್ಡ್ ಟೌನ್ಶಿಪ್ ನಿರ್ಮಾಣಕ್ಕೆ ಇವತ್ತು ಶಂಕುಸ್ಥಾಪನೆಯಾಗುತ್ತೆ. ಈ ಎಲ್ಲ ಬದಲಾವಣೆಗಳಿಂದಾಗಿ ಪ್ರದೇಶದಲ್ಲಿ ಬಹಳಷ್ಟು ಸಂಪರ್ಕ ವ್ಯವಸ್ಥೆ, ಮೂಲಭೂತ ಸೌಕರ್ಯ ಎಲ್ಲವೂ ಕೂಡ ಸುಧಾರಣೆಯಾಗ್ತಾ ಇದೆ. ಕೋಟ್ಯಂತರ ಜನ ರಾಮ ಮಂದಿರ ಉದ್ಘಾಟನೆಯಾದ ಮೇಲೆ ರಾಮ ಜನ್ಮಭೂಮಿಯತ್ತ ಧಾವಿಸ್ತಾರೆ. ಆ ಹಿನ್ನೆಲೆಯಲ್ಲಿ ಬೇಕಾದಂತಹ ಅನುಕೂಲಕರ ವ್ಯವಸ್ಥೆ ಈಗ ಅಯೋಧ್ಯೆಗೆ ನೀಡಲಾಗ್ತಾ ಇದೆ. ದಾರಿಯುದ್ದಕ್ಕೂ ಮೋದಿ ಮೋದಿ ಜೈಕಾರ ಕೇಳಿ ಬರ್ತಾ ಇದೆ. ಹೂಮಳೆ ಸುರಿಸ್ತಾ ಇದ್ದಾರೆ. ಇನ್ನೇನು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಬಾಲರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಜನವರಿ 22ಕ್ಕೆ, ಮುಂದಿನ ವರ್ಷ. ಅಂದರೆ ಇನ್ನೇನು ಕೇವಲ ಒಂದು ತಿಂಗಳು ಬಾಕಿ ಇದೆ ಅಷ್ಟೇ. 22 ದಿನ ಬಾಕಿ ಇರುವಂಥದ್ದು. ಜನವರಿ 22ಕ್ಕೆ ಪ್ರತಿಷ್ಠಾಪನೆಯಾಗುತ್ತೆ. ಆ ದಿನಕ್ಕಾಗಿ ಒಂದು ಕಡೆ ಕಾತರ, ಅದಕ್ಕಾಗಿ ಸಕಲ ಸಿದ್ಧತೆ, ಜೊತೆಗೆ ಅಯೋಧ್ಯೆಯನ್ನು ತಲುಪುವುದಕ್ಕೆ ಬೇಕಾದಂತಹ ಸಂಪರ್ಕ ವ್ಯವಸ್ಥೆ ಬಹಳ ಮೇಲ್ದರ್ಜೆಗೆ ಇದೆ. ವಿಮಾನ ನಿಲ್ದಾಣ ಭಾರಿ ಮೇಲ್ದರ್ಜೆಗೇರಿಸಲಾಗಿದೆ. ಅದ್ಧೂರಿಯಾದಂತಹ ಆಧುನಿಕ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಶ್ರೀರಾಮನೂರಾಗಿದ್ದರಿಂದ ಪುರಾಣದ ಕಥೆ, ಚಿತ್ರಣ ಅದೆಲ್ಲವೂ ಕೂಡ ಕಟ್ಟಿಕೊಡುವಂತಹ ಅಲ್ಲಿ ಚಿತ್ರಗಳು, ಜೊತೆಗೆ ರಾಮ ಮಂದಿರವನ್ನು, ಆ ವಾಸ್ತುಶಿಲ್ಪವನ್ನೇ ಹೋಲುವಂತಹ ಇಲ್ಲಿ ವಿನ್ಯಾಸವನ್ನು ಮಾಡಲಾಗಿದೆ. ಟರ್ಮಿನಲ್ಗೆ ಶರವೇಗದಲ್ಲಿ ಸಕಲ ಸಿದ್ಧತೆಗಳಾಗಿದೆ.
ನವೀಕರಣಗೊಂಡಿರುವಂಥ ರೈಲ್ವೆ ನಿಲ್ದಾಣ, ಅಯೋಧ್ಯ ಧಾಮ್ ರೈಲ್ವೆ ನಿಲ್ದಾಣ ಅಂತ ಮರುನಾಮಕರಣಗೊಂಡಿರುವಂಥದ್ದು ಈಗ ಉದ್ಘಾಟನೆಯಾಗುತ್ತೆ ಪ್ರಧಾನಿಗಿಂದ. ಅದಕ್ಕಾಗಿ ತೆರಳುತ್ತಾ ಇದ್ದಾರೆ ಪ್ರಧಾನಿ. ಆ ಮಧ್ಯೆ ದಾರಿ ಮಧ್ಯೆ ರೋಡ್ ಶೋ. ಎಸ್, ಕಲಾ ತಂಡಗಳು ಗಮನಿಸ್ತಾ ಇದ್ದೀವಿ. ದಾರಿ ಯುದ್ಧಕ್ಕೂ ಕೂಡ ಸಾಂಸ್ಕೃತಿಕ ಕಲಾ ತಂಡಗಳ ವೈಭವ ಕಂಡು ಬರ್ತಾ ಇದೆ. 15,000 ಕೋಟಿ ಮೊತ್ತದ ಹಲವು ಮೂಲ ಸೌಕರ್ಯ ಯೋಜನೆಗಳಿಗೆ ಅಯೋಧ್ಯೆಯಲ್ಲಿ ಪ್ರಧಾನಿಯಿಂದ ಇಂದು ಚಾಲನೆ ಸಿಗುತ್ತೆ. ನವೀಕರಣಗೊಂಡಿರುವ ಅಯೋಧ್ಯ ಧಾಮ್ ಜಂಕ್ಷನ್, ಸುಸಜ್ಜಿತ ರೈಲ್ವೆ ನಿಲ್ದಾಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಯಾಗುತ್ತೆ. ಅದರ ಜೊತೆಗೆ ಅಯೋಧ್ಯೆಯನ್ನು ಸಂಪರ್ಕಿಸುವ 2 ಅಮೃತ್ ಭಾರತ್ ರೈಲಿಗೆ ಚಾಲನೆ ಸಿಗುತ್ತೆ. 6 ವಂದೇ ಭಾರತ್ ರೈಲುಗಳಿಗೆ ಚಾಲನೆ ಸಿಗಲಿದೆ. 3 ಮಹಡಿಯ ರೈಲ್ವೆ ನಿಲ್ದಾಣ ಜೊತೆಗೆ 4 ರಸ್ತೆಗಳು ಅಯೋಧ್ಯೆಯಲ್ಲಿ ನವೀಕರಣ ಮಾಡಲಾಗಿರುವಂಥದ್ದು. ಹೀಗೆ ವಿವಿಧ ಸೌಲಭ್ಯಗಳ ವ್ಯವಸ್ಥೆಯಲ್ಲಿ ಆಗಿರುವಂಥದ್ದು. 300 ಕೋಟಿ ರೂಪಾಯಿ ವೆಚ್ಚದ ವಶಿಷ್ಠ ಕುಂಜ ವಸತಿ ಯೋಜನೆಗೂ ಕೂಡ ಅಡಿಗಲ್ಲು ಹಾಕ್ತಾರೆ ಪ್ರಧಾನಿ. ಭರ್ಜರಿ ಅದ್ಧೂರಿ ಸ್ವಾಗತ. ಕೋಟ್ಯಂತರ ಭಕ್ತರ ಸ್ವಾಗತಕ್ಕೆ ಸಜ್ಜಾಗಿರುವಂತಹ ಅಯೋಧ್ಯೆ, ಅದಕ್ಕೂ ಮುನ್ನ ನಿರ್ಮಾಣ ಆಗಿರುವ ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣದ ಉದ್ಘಾಟನೆಗಾಗಿ ಬಂದ ಪ್ರಧಾನಿಗೆ ಅದ್ಧೂರಿ ಸ್ವಾಗತವನ್ನು ಕೋರ್ತಾ ಇದೆ. ಬಿಗಿ ಭದ್ರತೆಯೊಂದಿಗೆ, ಭಾರಿ ಸಂಭ್ರಮದೊಂದಿಗೆ ಪ್ರಧಾನಿಗೆ ಸ್ವಾಗತ ಆಗ್ತಾ ಇದೆ. ವಿಶ್ವ ದರ್ಜೆಯ ಮೂಲ ಸೌಕರ್ಯಗಳನ್ನು ಒದಗಿಸುವುದಕ್ಕೆ, ಅಭಿವೃದ್ಧಿಪಡಿಸುವುದಕ್ಕೆ, ಜೊತೆಗೆ ಅಯೋಧ್ಯೆಗೆ ಸಂಪರ್ಕ ಸುಧಾರಿಸುವುದಕ್ಕೆ, ಜೊತೆಗೆ ಶ್ರೀರಾಮನ ನಗರ ಅಯೋಧ್ಯೆ ಅದರ ಶ್ರೀಮಂತ ಪರಂಪರೆಯನ್ನು ಸಂರಕ್ಷಿಸುವುದಕ್ಕೆ ಬೇಕಾದ ವ್ಯವಸ್ಥೆ, ಸಿದ್ಧತೆ, ಜೊತೆಗೆ ಸೌಕರ್ಯ ಅಲ್ಲಿ ಒದಗಿಸಲಾಗ್ತದೆ. ವಿಮಾನ ನಿಲ್ದಾಣದಿಂದ ರೈಲ್ವೆ ನಿಲ್ದಾಣದತ್ತ ಪ್ರಧಾನಿ. ರಾಮಪಥ ಕೂಡ ಬಹಳ ಅದ್ಭುತವಾಗಿ ಅಲ್ಲಿ ರಸ್ತೆಗಳ ನಿರ್ಮಾಣ ಆಗಿರುವಂಥದ್ದು. ಜೊತೆಗೆ ದಾರಿ ಯುದ್ಧಕ್ಕೂ ಸುಮಾರು 40ಕ್ಕೂ ಹೆಚ್ಚು ವೇದಿಕೆಗಳ ನಿರ್ಮಾಣ ಆಗಿದೆ. ಅಲ್ಲಲ್ಲಿ ಕಲಾ ತಂಡಗಳ ಸಾಂಸ್ಕೃತಿಕ ಕಾರ್ಯಕ್ರಮ ನಾವು ಗಮನಿಸ್ತಾ ಇದ್ವಿ. ಜೊತೆಗೆ ಜನಸಾಗರ, ಹೂಮಳೆ, ಪ್ರಧಾನಿಗೆ ಜೈಕಾರ. ಯಾಕಂದ್ರೆ ಇಡೀ ಅಯೋಧ್ಯೆಯ ಚಿತ್ರಣವೇ ಈಗ ಬದಲಾಗಿರುವಂಥದ್ದು. ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದೆ. ಅಯೋಧ್ಯೆಗೆ ಸಕಲ ಸೌಲಭ್ಯಗಳನ್ನು ಒದಗಿಸಲಾಗ್ತಾ ಇದೆ. ಬರೋಬ್ಬರಿ 15,700 ಕೋಟಿ ಯೋಜನೆಗೆ ಪ್ರಧಾನಿ ಇಂದು ಚಾಲನೆ ಕೊಡ್ತಾರೆ. ಅದರ ಜೊತೆಗೆ ಈಗಾಗಲೇ ಸುಸಜ್ಜಿತವಾಗಿ ನಿರ್ಮಾಣವಾಗಿರುವ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಲೋಕಾರ್ಪಣೆಯಾಗಿದೆ. ಇನ್ನೇನು ಅಯೋಧ್ಯ ಧಾಮ್ ರೈಲ್ವೆ ನಿಲ್ದಾಣ ಉದ್ಘಾಟನೆಯಾಗುತ್ತೆ. ಮಂದಿರ ಉದ್ಘಾಟನೆಗೂ ಮುನ್ನ
2 ನಿಲ್ದಾಣಗಳ ಲೋಕಾರ್ಪಣೆಯಾಗ್ತಾ ಇದ್ದು, ಜೊತೆಗೆ ಇನ್ನಷ್ಟು ಅಭಿವೃದ್ಧಿ, ಮತ್ತಷ್ಟು ಮೂಲಭೂತ ಸೌಕರ್ಯ ಇದೆಲ್ಲ ಅಯೋಧ್ಯೆಯ ವೈಭವವನ್ನು ಹೆಚ್ಚಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.